ಸೊ ಹೈ ಫ್ರೆಂಡ್ಸ್, ಇವತ್ತು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಡಿಸ್ಕಷನ್ ಮಾಡೋಣ. ಸೊ ಸಿಲೆಬಸ್ನ ನೋಡೋದಾದರೆ ನ್ಯೂಟನ್ಸ್ ಲಾಸ್ನ ನೋಡ್ತೀವಿ, ಡೈನಾಮಿಕಲ್ ಸಿಸ್ಟಮ್ಸು, ಫೇಸ್ ಸ್ಪೇಸ್ ಡೈನಾಮಿಕ್ಸ್, ಸ್ಟೆಬಿಲಿಟಿ ಅನಲೈಸಿಸು, ಸೆಂಟ್ರಲ್ ಫೋರ್ಸ್ ಮೋಷನ್ ಇರ್ಬೋದು, ರಿಜಿಡ್ ಬಾಡಿ ಕೊಲ್ಯೂಷನ್, ಎಸ್ಪೆಷಲಿ ಸ್ಕ್ಯಾಟ್ರಿಂಗ್, ಈ ಒಂದು ಲ್ಯಾಬ್ರೇಟ್ರಿ ಮತ್ತು ಸೆಂಟರ್ ಆಫ್ ಮಾಸ್ ಫ್ರೇಮ್ಸ್ನ ಇಟ್ಕೊಂಡು ಡಿಸ್ಕಷನ್ ಮಾಡಬೇಕಾಗುತ್ತೆ. ರಿಜಿಡ್ ಬಾಡಿ ಡೈನಾಮಿಕ್ಸ್ನ ನಾವು ನೋಡಬೇಕಾಗುತ್ತೆ. ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಮತ್ತು ಇದೇ ಮೊಮೆಂಟ್ ಆಫ್ ಇನರ್ಷಿಯಾ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಇನರ್ಷಿಯಲ್ ಫ್ರೇಮು ಮತ್ತು ಸೆಲ್ ಆಫ್ ಫೋರ್ಸಲ್ಲೂ ಡಿಸ್ಕಷನ್ ಮಾಡ್ತೀವಿ. ಮತ್ತು ವೇರಿಯೇಷನಲ್ ಪ್ರಿನ್ಸಿಪಲ್ಲು, ಜನರಲೈಸ್ಡ್ ಕೋಆರ್ಡಿನೇಟ್ಸು, ಲ್ಯಾಗ್ರಾಂಜಿಯನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ನೀವು ಈ ಒಂದು ಎಕ್ಸಾಮ್ನ ಪಾಯಿಂಟಲ್ಲಿ ನೋಡೋದಾದರೆ ಹ್ಯಾಮಿಲ್ಟೋನಿಯನ್ ಫಾರ್ಮಲಿಸಮು ಭಾಳಷ್ಟು ಇಂಪಾರ್ಟೆಂಟು. ಈಕ್ವೇಷನ್ಸ್ ಆಫ್ ಮೋಷನ್ಸ್ ಇರ್ಬೋದು, ಕನ್ಸರ್ವೇಷನ್ ಲಾಸ್ ಇರ್ಬೋದು ಇಂಪಾರ್ಟೆಂಟು, ಸೈಕ್ಲಿಕ್ ಕೋಆರ್ಡಿನೇಟ್ಸ್ ಇಂಪಾರ್ಟೆಂಟು, ಪಿರಿಯಾಡಿಕ್ ಮೋಷನ್ ಇಂಪಾರ್ಟೆಂಟು, ಸ್ಮಾಲ್ ಆಸಿಲೇಷನ್ಸ್ ವೆರಿ ಇಂಪಾರ್ಟೆಂಟು. ಮತ್ತು ನಾರ್ಮಲ್ ಮೋಡ್ಸು ನಾವು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲ್ಲ. ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಇದೆಯಲ್ಲ, ಸೊ ನಾವು 100% ಒಂದು ಕ್ವೆಶನ್ನ ನಾವು ನೋಡ್ಬೋದು. ಅದರಲ್ಲೂ ಲೋರೆಂಟ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ರಿಲೇಟಿವಿಸ್ಟಿಕ್ ಕೈನೆಮ್ಯಾಟಿಕ್ಸ್ ಇರ್ಬೋದು, ಅಥವಾ ಮಾಸ್ ಎನರ್ಜಿ ಈಕ್ವಲೆನ್ಸ್ ಅಂದರೆ ಮಾಸ್ ಎನರ್ಜಿ ರಿಲೇಷನ್ಗೆ ಸಂಬಂಧಿಸಿದಂಥ ಕ್ವೆಶನ್ಸ್ ಇರ್ಬೋದು. ಸೊ ಇವತ್ತು ನಾವು ಈ ಸಿಲೆಬಸ್ ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಷ್ಟು ಸಿಲೆಬಸ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಉಳಿದೋದನ್ನು ಚರ್ಚೆ ಮಾಡಬೇಕಾಗುತ್ತೆ. ಸೊ ಪರಸ್ಪರ ಒಬ್ಬರಿಗೊಬ್ಬರು ಡಿಸ್ಕಷನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಅನಿಸಿಕೆಗಳು ಅಥವಾ ನಿಮಗೆ ಬೇರೆ ಏನಾದರೂ ಮೆಥಡ್ಸ್ ಇದ್ದಲ್ಲಿ ದಯವಿಟ್ಟು ತಿಳಿಸಿ, ಬೇರೆ ಯಾವ ರೀತಿ ಡಿಸ್ಕಷನ್ ಮಾಡೋದಾದರೆ. ಸೊ ಹಾಗಾಗಿ ಫಸ್ಟ್ ನಾನೇನು ಮಾಡ್ತೀನಿ, ಈ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ನ್ಯೂಟನ್ಸ್ ಲಾಸ್ ಲೋವರ್ ಕ್ಲಾಸಸ್ಸಲ್ಲೂ ಬರುತ್ತೆ. ನಮಗೆ ಲೋವರ್ ಕ್ಲಾಸಸ್ ಸ್ವಲ್ಪ ಟಚ್ ಇದ್ದರೆ ಲಾಸ್ಟ್ ಹೆಲ್ಪ್ಫುಲ್ಲು ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತು ಈ ಒಂದು ಫಸ್ಟ್ ಲಾ ಏನು ಹೇಳುತ್ತೆ ಅಂತ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ವೇರಿಯೇಷನ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರೋದಿಲ್ಲ. ಹಾಗಾಗಿ ವೆಲಾಸಿಟಿ ಇಸ್ ಟು ಬಿ ಕಾನ್ಸ್ಟೆಂಟ್ ಅನ್ನೋದಕ್ಕಿಂತಲೂ ವಿ ಕ್ಯಾನ್ ಸೇ ಯೂನಿಫಾರ್ಮ್. ಸೊ ಹಾಗಾಗಿ ಇದನ್ನು ಇನರ್ಷಿಯಲ್ ಲಾ ಅಂತಲೂ ನಾವು ಕರಿತೀವಿ. ಮತ್ತು ಇಲ್ಲಿ ನೋಡೋದಾದರೆ ನೆಟ್ ಫೋರ್ಸು ಯಾವುದೇ ಸಿಸ್ಟಮ್ ಮೇಲೆ ಇರ್ಬೋದು, ಇಟ್ ವಿಲ್ ಬಿ 0. ಅಂದರೆ ಸೊ dP/dt is equal to 0. ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದ. ಸೊ ಈ ರಿಲೇಷನ್ನ ನೋಡೋದಾದರೆ dP/dt is equal to 0 ಅದು ಏನು ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ಸ್ ವಾಟ್ P is linear momentum is constant. So this is what the Newton's first law will says. ಸ್ಟೇಟ್ಮೆಂಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ, ಡೀಟೇಲ್ಸ್ ಎಲ್ಲ ಬೇಕಿಲ್ಲ. ನೆಕ್ಸ್ಟ್ ಸೆಕೆಂಡ್ ಲಾಗೆ ಬಂದರೆ, ಸೊ ಇಟ್ಸ್ ವಾಟ್ ದ ಫೋರ್ಸ್ ಇಸ್ ಎ dP/dt ಅಂತ ನೋಡ್ತೀವಿ. ಮತ್ತು ನಾವು ಮರೆದಿರೋಂಥ ಮೋಸ್ಟ್ ರಿಲೇಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ರಿಲೇಷನ್ ಇಸ್ ಈಕ್ವಲ್ ಟು ma. ಸೊ ಹಾಗಾಗಿ ಇನ್ನು ಥರ್ಡ್ ಲಾ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಲಾ ಅಂತ ನಾವು ಕರಿತೀವಿ. ಇಟ್ ಈಸ್ ವಾಟ್ F is equal to F12 is equal to minus of F21. The force acting on body 1 by 2 is equal to the reaction will be by 2 on 1 ಅಂತ ನಾವು ನೋಡ್ಬೋದು. ಸೊ ಇವಾಗಲೂ ಬಂದುಬಿಟ್ಟು ಲಾಸು ಗೊತ್ತಿದೆ ನಿಮಗೆ.
ಬಟ್ ನಾವು ಇಲ್ಲೇನು ಕ್ವಶನ್ಸ್ ಡಿಸ್ಕಷನ್ ಮಾಡೋಂಥ ಚಾನ್ಸಸ್ ಕಡಿಮೆ. ಎಲ್ಲೋ ಒಂದು ಸಲ ಈ ಒಂದು ಎಕ್ಸಾಮ್ಸಲ್ಲಿ ಸ್ಲೆಟ್ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೇಳಿರಲಿಲ್ಲ. ಇರಲಿ. ಸೊ ಅದಾದಮೇಲೆ ನಾವು ಈ ಒಂದು ಡೈನಾಮಿಕ್ಸಲ್ಲಿ ಎಕ್ಸ್ಪೆಷಲಿ ಏನು ಮಾಡ್ತೀವಪ್ಪ ಅಂತಂತಂದರೆ ಫ್ರೀ ಬಾಡಿ ಡಯಾಗ್ರಾಮ್ಸ್ನ ಡಿಸ್ಕಷನ್ ಮಾಡ್ತೀವಿ. ಫ್ರೀ ಬಾಡಿ ಡಯಾಗ್ರಾಮ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಎಕ್ಸ್ಪೆಷಲಿ ವೆನ್ ಟೇಕನ್ ಇವನ್ ಹಾಟ್ ರೋಡ್ ಮ್ಯಾಷನ್ಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ, ಈಗ ಸಪೋಸ್ ಇದು M1 ಅಂತ ತಗೊಳ್ಳಿ, ಬಾಡಿ ಈಸ್ ಆಕ್ಸಲರೇಟಿಂಗ್ ಟುವರ್ಡ್ಸ್ ಡೌನ್. ಸೊ ಯಾವ ಕೇಸಲ್ಲಿ ಅಂದರೆ ಇಫ್ M1 ಗ್ರೇಟರ್ ದೆನ್ M2. ಸೊ ಇಲ್ಲಿ M2 ಅಂತ ಇಟ್ಕೊಳ್ಳಿ. ಸೊ ಹಾಗಾದರೆ ಫೋರ್ಸು M1G ಇದು ಫಾರ್ವರ್ಡಲ್ಲಿದೆ. ಮತ್ತು ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಟೆನ್ಷನ್ ವಿಲ್ ಆ್ಯಕ್ಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ T. ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಟೆನ್ಷನ್ ವಿಲ್ ಆ್ಯಕ್ಟ್ಸ್ ಎಸ್ T. ಮತ್ತು ಇಲ್ಲೇನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದರೆ ಇದು ಫ್ರಿಕ್ಷನ್ಲೆಸ್ ಪುಲ್ಲಿ ತಗೊಳ್ಳೋದ್ರಿಂದ ನಮಗೆ ಸೊ ಇಲ್ಲಿ ಈ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸು ನಾವು ಮಿಸ್ ಮಾಡ್ಕೋತೀವಿ. ಒಂದು ವೇಳೆ ವಿತ್ ಫ್ರಿಕ್ಷನ್ ಇದ್ದರೆ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿದೆ ವಿತ್ ಫ್ರಿಕ್ಷನ್ ಇದ್ದರೆ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ, ಟೆನ್ಷನ್ T ಆಗುತ್ತೆ. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ, ಇದು ಟೆನ್ಷನ್ T ಆಗುತ್ತೆ. ಟೋಟಲ್ ಇಲ್ಲಿ ಬಂದು ಟೆನ್ಷನ್ನು 2T ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು. ಇನ್ನು ಇಲ್ಲಿ ಸೊ M2G. ಸೊ ನಾನು ಇದನ್ನು ಫಾರ್ವರ್ಡ್ ಫೋರ್ಸ್ ಅಂತ ತಗೋತೀನಿ. ಇದನ್ನು ಬಂದು ಬ್ಯಾಕ್ವರ್ಡ್ ಫೋರ್ಸ್ ಅಂತ ತಗೋತೀನಿ. ಯಾಕಂದರೆ ಸೊ ದಿಸ್ ಬಾಡಿ ಈಸ್ ಫಾಲೋಯಿಂಗ್ ದಿಸ್ ಬಾಡಿ. ಯಾಕಂದರೆ ಈ ಬಾಡಿ ಫಸ್ಟ್ ಕೆಳಗಡೆ ಬರ್ತದೆ ಮತ್ತು ಇದನ್ನು ಫಾಲೋ ಮಾಡ್ತಾ ಇದೆ. ಸೊ ಹಾಗಾಗಿ ಸೊ ದಿಸ್ ಇಸ್ ಫಾರ್ವರ್ಡ್ ಫೋರ್ಸ್, ಇದು ಬ್ಯಾಕ್ವರ್ಡ್ ಫೋರ್ಸ್. ಫಾರ್ವರ್ಡ್ ಮಾಸ್ ಆದರೆ M1 ಆಗುತ್ತೆ, ಬ್ಯಾಕ್ವರ್ಡ್ ಮಾಸ್ ಆದರೆ M2 ಆಗುತ್ತೆ. ಸರಿ, ಭಾಳಷ್ಟು ಸಿಂಪಲ್ಲಾಗಿ ನಾನು ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಮತ್ತು ಟೆನ್ಷನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಫಾರ್ಮುಲಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಏನಪ್ಪ ಅಂತಂತಂದರೆ ಈ ಒಂದು ಆಕ್ಸಲರೇಷನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೊ ಫಾರ್ವರ್ಡ್ ಫೋರ್ಸ್ ಮೈನಸ್ ಬ್ಯಾಕ್ವರ್ಡ್ ಫೋರ್ಸ್ ಡಿವೈಡೆಡ್ ಬೈ ನೆಟ್ ಮಾಸ್ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಏನು ಸೊ ಈ ಥರ ಫ್ರೀ ಬಾಡಿ ಡಯಾಗ್ರಾಮ್ಸ್ ಬಂದಾಗ ಫ್ರಿಕ್ಷನ್ಲೆಸ್ ಸಿಸ್ಟಮ್ ಇದ್ದರೆ ಸೊ ಈ ಒಂದು ಫ್ರೀ ಬಾಡಿ ಡಯಾಗ್ರಾಮಲ್ಲಿ ಸೊ ಟು ಫೈಂಡ್ ದ ಆಕ್ಸಲರೇಷನ್ ಇಷ್ಟು ನೆನ್ಪಿಟ್ಕೊಳ್ಳಿ, ಫಾರ್ವರ್ಡ್ ಫೋರ್ಸ್ ಮೈನಸ್ ಬ್ಯಾಕ್ವರ್ಡ್ ಫೋರ್ಸ್ ಡಿವೈಡೆಡ್ ಬೈ ನೆಟ್ ಮಾಸ್. ಹಾಗಾದರೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಆಕ್ಸಲರೇಷನ್ ಏನಾಗುತ್ತೆ? ಸೊ ಆಕ್ಸಲರೇಷನ್ ಏನಾಗ್ಬೋದು, ಭಾಳಷ್ಟು ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಕೂಡ. ಏನಾಗ್ಬೋದು, ಫಾರ್ವರ್ಡ್ ಫೋರ್ಸ್ ಎಷ್ಟಿದೆ ರೀ, ಎಡ್ಸನ್ M1G ಮೈನಸ್ ಬ್ಯಾಕ್ವರ್ಡ್ ಫೋರ್ಸ್ ಎಷ್ಟಿದೆ, ಅದು ಒಂದು M2G ಡಿವೈಡೆಡ್ ಬೈ ನೆಟ್ ಮಾಸು M1 ಪ್ಲಸ್ M2. ಸೊ ದೇರ್ಫೋರ್ ನಮಗೆ ಫೈನಲ್ ಆನ್ಸರ್ ಸಿಗ್ಬಿಡ್ತು. ಭಾಳಷ್ಟು ಸಿಂಪಲಾಗಿ ಜಿನ ಕಾಮನ್ ತೆಗೆದ್ರೆ M1 ಮೈನಸ್ M2 ಡಿವೈಡೆಡ್ ಬೈ M1 ಪ್ಲಸ್ M2 ಇಂಟು G. ಮತ್ತು ಅದೇ ರೀತಿಯಾಗಿ ಟೆನ್ಷನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಟೆನ್ಷನ್ T ಇಸ್ ಈಕ್ವಲ್ ಟು ಟೆನ್ಷನ್ಗೆ ಫಾರ್ಮುಲಾ ಏನು ಬರುತ್ತೆ, ಭಾಳ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಫಾರ್ವರ್ಡ್ ಫೋರ್ಸ್ ಇಂಟು ಬ್ಯಾಕ್ವರ್ಡ್ ಮಾಸ್ ಪ್ಲಸ್ ಬ್ಯಾಕ್ವರ್ಡ್ ಫೋರ್ಸ್ ಇಂಟು ಫಾರ್ವರ್ಡ್ ಮಾಸ್ ಡಿವೈಡೆಡ್ ಬೈ ನೆಟ್ ಮಾಸ್. ಏನಾಗುತ್ತೆ, ಇನ್ನೊಂದು ಸಲ ರಿಕಲ್ ಮಾಡ್ಕೊಳ್ಳಿ. ಫಾರ್ವರ್ಡ್ ಫೋರ್ಸ್ ಇಂಟು ಬ್ಯಾಕ್ವರ್ಡ್ ಮಾಸ್ ಪ್ಲಸ್ ಬ್ಯಾಕ್ವರ್ಡ್ ಫೋರ್ಸ್ ಇಂಟು ಫಾರ್ವರ್ಡ್ ಮಾಸ್
That's what forward force into backward mass plus backward force into forward mass divided by net mass. ಸೊ ಹಾಗಾದರೆ ಟೆನ್ಷನ್ ಏನಾಗ್ಬೋದು ಇದರಲ್ಲಿ? ಫಾರ್ವರ್ಡ್ ಫೋರ್ಸ್ ಎಷ್ಟಿದೆ? m1 g ಇದೆ. ಬ್ಯಾಕ್ವರ್ಡ್ ಮಾಸ್ ಬಂದುಬಿಟ್ಟು m2 ಇದೆ. ಓಕೆ, ಬ್ಯಾಕ್ವರ್ಡ್ ಫೋರ್ಸ್ ಎಷ್ಟಿದೆ? m2g ಇದೆ. ಇದೆ ಮತ್ತು ಫಾರ್ವರ್ಡ್ ಮಾಸ್ ಎಷ್ಟಿದೆ? m1 ಇದೆ. ಹಾಗಾದರೆ ನೆಟ್ ಮಾಸ್ ಒಂದು m1 ಪ್ಲಸ್ m2. ನೋಡಿ m1 m2g ಅಲ್ಲಿಗೆ ಎಷ್ಟು ಟೈಮ್ ಆಯಿತು? 2 ಟೈಮ್ಸ್ ಆಫ್ m1 m2g ಡಿವೈಡೆಡ್ ಬೈ m1 ಪ್ಲಸ್ m2 ಆಯಿತು. ಸೊ ಈ ಥರ ಭಾಳಷ್ಟು ಸಿಂಪಲಾಗಿ ನೆನ್ಪಿಟ್ಕೋಬೋದಲ್ಲ? ಭಾಳ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಆಕ್ಸಲರೇಷನ್ ಫಾರ್ಮುಲಾ ಏನು? ಫಾರ್ವರ್ಡ್ ಫೋರ್ಸ್ ಮೈನಸ್ ಬ್ಯಾಕ್ವರ್ಡ್ ಫೋರ್ಸ್ ಡಿವೈಡೆಡ್ ಬೈ ನೆಟ್ ಮಾಸ್. ಟೆನ್ಷನ್ಗೇನು? ಫಾರ್ವರ್ಡ್ ಫೋರ್ಸ್ ಇಂಟು ಬ್ಯಾಕ್ವರ್ಡ್ ಮಾಸ್ ಪ್ಲಸ್ ಬ್ಯಾಕ್ವರ್ಡ್ ಫೋರ್ಸ್ ಇಂಟು ಫಾರ್ವರ್ಡ್ ಮಾಸ್ ಡಿವೈಡೆಡ್ ಬೈ ನೆಟ್ ಮಾಸ್. ಇಷ್ಟು ನೆನ್ಪಿಟ್ಕೊಂಬಿಟ್ರೆ ಫ್ರೀ ಬಾಡಿಯಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ಏನಪ್ಪ ಅಂತಾರೆ ಎಕ್ಸಾಂಪಲ್ಸನ್ನು ಅಥವಾ ಕ್ವೆಶನ್ಸ್ನು ಸಾಲ್ವ್ ಮಾಡಬಹುದು. ಒಂದು ವೇಳೆ ಸಿಂಪಲ್ಲಾಗಿತ್ತು ಅಂದರೆ ಕ್ವೆಶನ್ ಪೇಪರು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೋತೀನಿ ನಾನು. ಏನಪ್ಪ ಅಂತಂತಂದರೆ ಯಾವ ತೊಗೊಳ್ಳಿ? ಈ ರೀತಿ. ಓಕೆ, ಸೊ ಇಲ್ಲಿ ಒಂದು ಇನ್ಕ್ಲೈನ್ಡ್ ಪ್ಲೇನ್ ಇದೆ. ಇನ್ಕ್ಲೈನ್ಡ್ ಪ್ಲೇನ್ ಮುಂಚೆ ಲೆಟ್ ಇಟ್ ಬಿ ಇನ್ಕ್ಲೈನ್ಡ್ ಪ್ಲೇನ್ ಇದೆ. ಇಲ್ಲಿ ಬಂದು ಸಪೋಸ್ ಇಟ್ಸ್ ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ ಆಲ್ಫಾ. ಇಲ್ಲಿ ಬಾಡಿ ಇದೆ, ಒಂದು ಫ್ರಿಕ್ಷನ್ಲೆಸ್ ಪುಲ್ಲಿ ಇದೆ, ಅದರ ಮೇಲೆ ಸ್ಲೈಡ್ ಆಗ್ತದೆ. ಆಮೇಲೆ ಇನ್ನೊಂದು ಬಾಡಿ ಇದೆ, ಇದನ್ನು m1 ಅಂತ ತೊಗೋತೀನಿ, ಇದು m2 ಅಂತ ತೊಗೋತೀನಿ. ಸೊ ಫೋರ್ಸ್ ಬಂದುಬಿಟ್ಟು ಈಗ ಇಟ್ಸ್ ಮೇಕ್ ಸಮ್ ಆ್ಯಂಗಲ್. ಸೊ ಹಾಗಾಗಿ ಈ ಎಕ್ಸಾಂಪಲ್ ಸಾಲ್ವ್ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಜನರಲ್ ಈ ಸೈಡು ಒಂದು ಸೆಷನ್, ದಿಸ್ ಸೈಡ್ ವಿಲ್ ಬಿ ಇಟ್ಸ್ ಎನ್ ಆಲ್ಫಾ ಅಂತ ಇಟ್ಕೊಳ್ಳಿ, ಇದನ್ನು ಬೀಟಾ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಪುಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ಈಗ m1 ಇಲ್ಲಿ m2 ಇದೆ. ಸೊ ಬಾಡಿ ಈ ಥರ ಆಕ್ಸಲರೇಟ್ ಆಗ್ತಾಯಿದೆ. ಸೊ ಆಕ್ಸಲರೇಟ್ ಆಗ್ತಿರಬೇಕಾದ್ರೆ ನಾವು ಸೊ this mg is resolved into two components, mg cos theta and m1g sin angle ಬಂದುಬಿಟ್ಟು ಆಲ್ಫಾ. ದಿಸ್ ಫೋರ್ಸ್ ವಿಲ್ ಬಿ m1g sin ಆಲ್ಫಾ. ಇಲ್ಲಿ ಬಂದುಬಿಟ್ಟು ಏನಾಗುತ್ತೆ ಹೇಳಿ ನೋಡೋಣ. ಹಾಗಾದರೆ ಇಟ್ ಈಸ್ m2g sin ಆ್ಯಂಗಲ್ ಏನಿದೆ ಬೀಟಾ ಇದೆ. ಸೊ ಹಾಗಾದರೆ ಇದು ಫಾರ್ವರ್ಡ್ ಫೋರ್ಸ್ ಆಯಿತು, ಇದು ಬ್ಯಾಕ್ವರ್ಡ್ ಫೋರ್ಸ್ ಆಯಿತು. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ಆಕ್ಸಲರೇಷನ್ ಏನಿರುತ್ತೆ ಆಮೇಲೆ ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಹೊರಗಡೆಗೆ ಏನಾಗುತ್ತೆ ಟೆನ್ಷನ್ ಬಿಡ್ತಾ ಇತ್ತು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ನಾವೇನು ಮಾಡಬೇಕಾಗುತ್ತೆ? ಟೆನ್ಷನ್ ಡ್ರಾ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಆಕ್ಸಲರೇಷನ್ ಫಾರ್ಮುಲಾ ಏನು? ಆಕ್ಸಲರೇಷನ್ ಫಾರ್ವರ್ಡ್ ಫೋರ್ಸ್ minus backward force divided by net mass. ಸೊ ಹಾಗಾದರೆ ಸೊ A is equal to forward force ಏನಿದೆ? ಇಟ್ ಈಸ್ ಎನ್ m1g sin ಆಲ್ಫಾ, m1g sin ಆಲ್ಫಾ ಮೈನಸ್ ಬ್ಯಾಕ್ವರ್ಡ್ ಫೋರ್ಸ್ ಎಷ್ಟಿದೆ? m2g sin ಬೀಟಾ ಡಿವೈಡೆಡ್ ಬೈ it's a net mass m1 plus m2
m1 ಪ್ಲಸ್ m2 ಡೇಟಾ ಕೊಡ್ಬೋದು ರೀ. m1 ವ್ಯಾಲ್ಯೂ ಚೇಂಜ್ ಮಾಡ್ಬೋದು, m2 ವ್ಯಾಲ್ಯೂ ಚೇಂಜ್ ಮಾಡ್ಬೋದು, ಆ್ಯಂಗಲ್ಸ್ ಏನಾದರೂ ಕೊಡ್ಬೋದು. ಅದನ್ನು ಬಿಟ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವಿಲ್ ಗೆಟ್ ಅನ್ ಆನ್ಸರ್. ಓಕೆ, ಸೊ ಸಿಂಪಲಾಗಿ ಅರ್ಥ ಮಾಡಿಕೊಂಡು ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಹಾಗಾದರೆ ಹೀಗಿರಬೇಕಾದ್ರೆ ಇಲ್ಲಿ ನೋಡಿ, ಆಲ್ಫಾ ಇಸ್ ದೇರ್. ಓಕೆ, ಐ ಕ್ಯಾನ್ ಟೇಕ್ ಇಟ್ಸ್ ಅನ್ m1g ಸೈನ್ ಆಲ್ಫಾ. ಇದನ್ನು ಫಾರ್ವರ್ಡ್ ಫೋರ್ಸ್ ಅಂತ ತಗೋತೀನಿ. ಇದು ಬಾಡಿ ರೆಸ್ಟಲ್ಲಿರೋದ್ರಿಂದ ಬ್ಯಾಕ್ವರ್ಡ್ ಫೋರ್ಸ್ ಬಂದುಬಿಟ್ಟು 0. ಹಾಗಾಗಿ ಈ ಕೇಸಲ್ಲಿ ಆಕ್ಸಲರೇಷನ್ ಏನಾಗುತ್ತೆ ಹೇಳಿ ನೋಡೋಣ. ಇಟ್ ಈಸ್ ಫಾರ್ವರ್ಡ್ ಫೋರ್ಸ್ ಎಷ್ಟಿದೆ, m1g ಸೈನ್ ಆಲ್ಫಾ ಮೈನಸ್ 0, therefore divided by m1 plus m2. ಸೊ ಇಲ್ಲೂ ಅಷ್ಟೇ. ಸೊ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕಾದ್ರೂ ಅಷ್ಟೇ. ಸೊ ಟೆನ್ಷನ್ T is equal to forward force into backward mass plus backward force into forward mass divided by net mass. Let's take m1 plus m2. अगर टेंशन ಬಂದ್ಬಿಟ್ಟು ಫಾರ್ವರ್ಡ್ ಫೋರ್ಸ್ ಎಷ್ಟಿದೆ, m1 g sin alpha, backward mass m2 plus backward force m2g sin beta, forward mass m1 divided by net mass m1 plus m2. అలాగే సో m1g ಇಂಟು m2, m1 m2g, m1 m2g ಕಾಮನ್ ತೆಗೆಯೋದಾದರೆ m1 m2g ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ ಡಿವೈಡೆಡ್ ಬೈ ನೆಟ್ ಮಾಸ್ m1 ಪ್ಲಸ್ m2. ಯಾವುದೇ ಸಿಚುವೇಷನ್ ಇರ್ಬೋದು, ಈವನ್ ವಿತ್ ಫ್ರಿಕ್ಷನ್ ಇತ್ತು ಅಂತ ಇಟ್ಕೊಳ್ಳಿ, ನಥಿಂಗ್ ಟು ವರಿ. ಅದೇನಾಗುತ್ತೆ, ಇದಕ್ಕೆ ಆ್ಯಡಪ್ ಆಗುತ್ತೆ. ಆ್ಯಡಪ್ ಅಂತಂತಂದ್ರೆ ಸೊ ನೆಗೆಟಿವ್ ಫೋರ್ಸು ಆ್ಯಕ್ಟ್ ಮಾಡುತ್ತೆ. ಸೊ ಅದು ಬಿಟ್ಟರೆ ಭಾಳ ಈಸಿಯಾಗಿ ನೀವು ಈ ಥರದಲ್ಲಿ ನ್ಯೂಟನ್ಸ್ ಲಾಸನ್ನು ಸಾಲ್ವ್ ಮಾಡಿಕೊಂಡು ಈ ಒಂದು ಫ್ರೀ ಬಾಡಿ ಡಯಾಗ್ರಾಮ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹೇಗೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೋತೀನಿ ನಾನು. ಏನು 5 kg 2 kg ಈ ಥರ ಇದೆ ವಿತ್ ಫ್ರಿಕ್ಷನ್ ಸಮ್ ಕಾಂಟ್ಯಾಕ್ಟ್. ಸೊ ವಾಟ್ ಈಸ್ ದ ಟೆನ್ಷನ್ ಓವರ್ ದಿಸ್ ಸ್ಟ್ರಿಂಗ್ ಈ ಕೇಸಲ್ಲಿ? ಸೊ ನಾವು ಏನು ಮಾಡಬೇಕು, ಇದನ್ನು ಟಿ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಫಸ್ಟು ಟಿ ಡ್ಯಾಶ್ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಟಿ ಡ್ಯಾಶ್ ಫಾರ್ವರ್ಡ್ ಫೋರ್ಸ್, ಇದು ಜಿ ವ್ಯಾಲ್ಯೂ 10 ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ಫಾರ್ವರ್ಡ್ ಫೋರ್ಸು 50 ಆಯಿತು. 50 ಇಂಟು ಬ್ಯಾಕ್ವರ್ಡ್ ಮಾಸು 2 ಪ್ಲಸ್ ಬ್ಯಾಕ್ವರ್ಡ್ ಫೋರ್ಸ್ ಬಂದುಬಿಟ್ಟು 20, ಫಾರ್ವರ್ಡ್ ಮಾಸ್ ಬಂದು 5 divided by it is a 7 kg T dash. So ಅಲ್ಲಿಗೆ 100 plus again 20 into 5, 100 divided by 7, 200 by 7. This is the T dash. What about T? T is equal to 2 times of T dash. Therefore, so T is equal to 2 times of T dash. Therefore, it's a 2 into 200 by 7 is the answer. So ಈ ರೀತಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ರೀ. ಸೊ ಏನು ನಿಮಗೆ ಡಿಫಿಕಲ್ಟಿ ಅನ್ನಿಸ್ಲಿಕ್ಕೆ ಚಾನ್ಸಸ್ ಇಲ್ಲ. ಮತ್ತು ಈ ರೀತಿ ಕೇಳ್ತಾ ಇರ್ತೇನೆ, ಏನಪ್ಪ ಅಂತಂದರೆ, ಈಗ ಯಾವುದೋ ಒಂದು ಟ್ರೈನ್ ಇದೆ ಅಥವಾ ಒಂದು ಚೈನ್ ಲಿಂಕ್ ಇರೋಂಥ
ಬೋಗಿಯಸ್ ಇದೆ ಅಂತ ಇಟ್ಕೊಳ್ಳಿ. ಈಗ ನೆಟ್ ಫೋರ್ಸು ಈ ಕಡೆ ಪುಲ್ ಮಾಡ್ತಾ ಇದ್ದೀವಿ. ಸೊ ಮಾಸ್ M1 M2 M3 ಅಂತ ಇಟ್ಕೊಳ್ಳೋಣ. ಇಲ್ಲಿ ಕೂಡ ಸೊ ಕೇಳ್ತಾನೆ ಈ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ನಾವೇನು ಮಾಡ್ತೀವಿ T1 ಅಂತ ಇಟ್ಕೊತೀವಿ. ಇಲ್ಲಿ ಸೊ ಸೇಮ್ ಇಟ್ ಈಸ್ ಎನ್ T1. ಈ ಪಾಯಿಂಟಲ್ಲಿ ಸೊ T2. ಇಲ್ಲಿ ದ ಸೇಮ್ ರಿಯಾಕ್ಷನ್. ಸೊ ದೇರ್ಫೋರ್ ಇಲ್ಲಿ T3. ಸೊ ಇವಾಗ T1 T2 T3 ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ. ಸೊ T1 ಫೈಂಡ್ ಔಟ್ ಮಾಡ್ಕೋಬೇಕು. ಟೆನ್ಷನ್ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ನಿಮಗೇನು ಶಾರ್ಟ್ ಕಟ್ ಕೊಟ್ಟಿದ್ದೀನಿ ರೀ, ಒಂದು ಇಂಟ್ ಕೊಟ್ಟಿದ್ದೆ, ಒಂದು ಫಾರ್ಮುಲಾ ಹೇಳಿದ್ದೆ. ಏನು, ಫಾರ್ವರ್ಡ್ ಫೋರ್ಸ್ ಆಕ್ಸಲರೇಷನ್ ಯಾವ ಕಡೆ ಆಗ್ತಾಯಿದೆ ಬಾಡಿ, ಈ ಕಡೆ ಆಗ್ತಾಯಿದೆ. ಫಾರ್ವರ್ಡ್ ಫೋರ್ಸನ್ನು ಹಾಕೋಬೇಕಾದ್ರೆ ಇಷ್ಟನ್ನು ಹಾಕ್ಕೋಬೇಕು, ಇಷ್ಟನ್ನು ಸೇರಿಸಿ ಇದು ಫಾರ್ವರ್ಡ್ ಫೋರ್ಸ್. ದ ಟೋಟಲ್ ಫೋರ್ಸ್ ಇಟ್ ಈಸ್ ಫಾರ್ವರ್ಡ್ ಫೋರ್ಸ್ ಬಂದುಬಿಟ್ಟು F ಅಂತ ತಗೋತೀವಿ. ಫಾರ್ವರ್ಡ್ ಫೋರ್ಸ್ ಇಂಟು ಬ್ಯಾಕ್ವರ್ಡ್ ಮಾಸ್, ಇದೆಷ್ಟು ಬ್ಯಾಕ್ವರ್ಡ್ ಮಾಸ್ ಇರುತ್ತೋ ಅದನ್ನು ಹಾಕೋತೀವಿ. ಬ್ಯಾಕ್ವರ್ಡ್ ಫೋರ್ಸ್ ಏನಾದರೂ ಫ್ರಿಕ್ಷನ್ ಏನಾದರೂ ಆ್ಯಕ್ಟ್ ಮಾಡಿದ್ರೆ ಅಪೋಸಿಟ್ ಆಗಿ ಟು ದ ಮೋಷನ್, ಅದನ್ನು ಬ್ಯಾಕ್ವರ್ಡ್ ಫೋರ್ಸ್ ಅಂತ ಇಟ್ಕೋತೀವಿ. ಇಲ್ಲ ಅಂತಂದರೆ ಇಲ್ಲಿ ಬ್ಯಾಕ್ವರ್ಡ್ ಫೋರ್ಸ್ ಬರಲಿಕ್ಕೆ ಚಾನ್ಸ್ ಇಲ್ಲ ಲೀನಿಯರ್ ಮೋಷನಲ್ಲಿ. ಹಾಗಾಗಿ ಫಾರ್ವರ್ಡ್ ಫೋರ್ಸ್ ಈಗ ಈ ಎಕ್ಸಾಂಪಲಲ್ಲಿ ಇಲ್ಲಿ ಟೆನ್ಷನ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ಕೊಳ್ಳಿ. ಫಾರ್ವರ್ಡ್ ಫೋರ್ಸ್ ಎಷ್ಟಿದೆ ಜನರಲಾಗಿ ಲೆಟ್ಸ್ಟೇಕ್ ಏನಪ್ಪ ಅಂತಂದರೆ ಜನರಲಾಗಿ F ಅಂತ ತೊಗೊಂಡಿದ್ದೇವೆ. ಇಂಟು ಫಾರ್ವರ್ಡ್ ಫೋರ್ಸ್ ಇಂಟು ಬ್ಯಾಕ್ವರ್ಡ್ ಮಾಸ್ ಇಲ್ಲಿಂದ ಬ್ಯಾಕ್ವರ್ಡ್ ಮಾಸ್ ಎಷ್ಟಿದೆ, ಇಟ್ ಈಸ್ ಎನ್ M1 ಡಿವೈಡೆಡ್ ಬೈ ಮತ್ತು ಪ್ಲಸ್ ಬ್ಯಾಕ್ವರ್ಡ್ ಫೋರ್ಸ್ ಅಂತ ಬರುತ್ತೆ. ಬ್ಯಾಕ್ವರ್ಡ್ ಫೋರ್ಸ್ ಇಲ್ಲಿ ಫ್ರಿಕ್ಷನ್ ನಾವು ಕನ್ಸಿಡರ್ ಮಾಡ್ತಿಲ್ವಲ್ಲ. ಸೊ ಹಾಗಾಗಿ ನೆಟ್ ಮಾಸ್ ಬಂದುಬಿಟ್ಟು M1 ಪ್ಲಸ್ M2 ಪ್ಲಸ್ M3. ಭಾಳ ಸಿಂಪಲ್ ರೀ, ಹೌದಾ? ಸೊ ಹಾಗಾದರೆ T2 ಫೈಂಡ್ ಔಟ್ ಮಾಡೋದು ಹೇಗೆ ಮಾಡ್ತೀರಾ ಥಿಂಕ್ ಮಾಡಿ. T2ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ವರ್ಡ್ ಫೋರ್ಸ್ ಹೌದು ಇಂಟು ಬ್ಯಾಕ್ವರ್ಡ್ ಮಾಸ್, ಇಲ್ಲಿಂದ ಬ್ಯಾಕ್ವರ್ಡ್ ಮಾಸ್ ಅಂದರೆ ಎಷ್ಟು ಬರುತ್ತೆ, M1 ಪ್ಲಸ್ M2 ಬರುತ್ತೆ. ಸೊ M1 ಪ್ಲಸ್ M2 ಡಿವೈಡೆಡ್ ಬೈ ನೆಟ್ ಮಾಸ್ M1 ಪ್ಲಸ್ M2 ಪ್ಲಸ್ M3. ದ ಸೇಮ್ ಕಾನ್ಸೆಪ್ಟನ್ನ ನೀವು ಯಾವುದೇ ಸಿಚುವೇಶನ್ ಬೇಕಾದರೂ ಈ ಒಂದು ಲಾಸ್ ಆಫ್ ಮೋಷನ್ಸನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಇದನ್ನು ಇಟ್ಕೊಂಡು. ಸೊ ಹಾಗಾಗಿ ನಿಮಗೇನು ಇಲ್ಲೇನು ಚಿಂತೆ ಆಗಲ್ಲ. ಆಮೇಲೆ ಈ ಫೋರ್ಸಲ್ಲಿ ಕೆಲವೊಂದು ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಗ್ರಾವಿಟೇಷ್ನಲ್ ಫೋರ್ಸ್ ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಕನ್ಸರ್ವೇಟಿವ್ ಫೋರ್ಸ್. ಇದು ಫೋರ್ಸು ಬಂದುಬಿಟ್ಟು ಕನ್ಸರ್ವೇಟಿವ್ ಯಾವಾಗಪ್ಪ ಅಂತಂತಂದರೆ ದ ಕರ್ಲ್ F ಮಸ್ಟ್ ಬಿ ಈಕ್ವಲ್ ಟು 0 ಕನ್ಸರ್ವೇಟಿವ್. ಸೊ ಕೇಳೋಂಥ ಚಾನ್ಸಸ್ ಇರುತ್ತೆ, ಯಾಕೆಂತಂದರೆ ಈ ರೀತಿ ಕೊಡ್ತಾನೆ F ಇಸ್ ಈಕ್ವಲ್ ಟು 2x² I ಕ್ಯಾಪ್ ಪ್ಲಸ್ xy² J ಕ್ಯಾಪ್ ಪ್ಲಸ್ xyz k ಕ್ಯಾಪ್. ಇಸ್ ಇಟ್ ಕನ್ಸರ್ವೇಟಿವ್ ಆರ್ ನಾಟ್ ಅಂತ. ಸೊ ಕರ್ಲ್ F ಗೊತ್ತಿದೆ, ಏನಪ್ಪ ಅಂದರೆ ಡಿಟರ್ಮಿನೆಂಟ್ ಮೆಥಡಲ್ಲಿ I J K ಅಂತ ನೋಡ್ಕೋಬೇಕು. ಸೊ ಕರ್ಲ್ Fನ ಬರ್ಕೋಬೇಕಾದ್ರೆ ಇಲ್ಲಿ ಏನು x² xy² ಸೊ ಡೋ x ಡೋ y ಡೋ ಡೋ z. ಈಗ ವಿತ್ ರೆಸ್ಪೆಕ್ಟು ಸೊ I J K ಬರ್ಕೊಂಡು ಹೋಗಿ 2x² ಮತ್ತು xy² ಮತ್ತು xyz. ಸುಮ್ಮನೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಂದು ವೇಳೆ ನೀವು ಇದನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಗೊತ್ತಿದೆ I ಕ್ಯಾಪ್ ಆಫ್ ಸಮ್ ವ್ಯಾಲ್ಯೂ ಮೈನಸ್ J ಕ್ಯಾಪ್ ಆಫ್ ಸಮ್ ವ್ಯಾಲ್ಯೂ
ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಪ್ಲಸ್ ಕೆ ಕ್ಯಾಪ್ ಆಫ್ ಸಮ್ ವ್ಯಾಲ್ಯೂ. ಸೊ ಒಂದು ವೇಳೆ ಝೀರೋ ಬಂತು ಅಂತ ಇಟ್ಕೊಳ್ಳಿ, ಇಟ್ ಈಸ್ ಝೀರೋ ಬಂತು ಅಂತ ಇಟ್ಕೊಳ್ಳಿ, ಇದು ಕನ್ಸರ್ವ್ ಆಗಿರುತ್ತೆ. ಕನ್ಸರ್ವೇಟಿವ್ ಫೋರ್ಸ್ ಆಗಿರುತ್ತೆ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ಸ್ ಇರುತ್ತೆ, ಕೇಳ್ತಾನೆ, ನಾವು ಇನ್ನೇನು ಮಾಡುವಂಥದ್ದು ಇರುತ್ತೆ. ಸೊ ಸ್ಲೆಟ್ಟಲ್ಲಾದರೆ ಡೈರೆಕ್ಟಾಗಿ ಈ ಥರ ಡೈರೆಕ್ಟಾಗಿ ಈಕ್ವೇಷನ್ಸನ್ನು ಕೇಳ್ಬೋದು, ಅಥವಾ ಸೊ ನಾವು ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ ತಿಳ್ಕೋಬೇಕು. ಐ ಮೀನ್ ವೆದರ್ ಇಟ್ ಈಸ್ ಅ ಕನ್ಸರ್ವೇಟಿವ್ ಆರ್ ನಾಟ್ ಅಂತ ಮಾಡೋಕ್ಕೋದಾಗ ವಿ ನೀಡ್ ಟು ಡಿಟರ್ಮೈನ್ ದ ಡಿಟರ್ಮಿನೆಂಟ್ ಆಫ್ ಎಫ್ ವ್ಯಾಲ್ಯೂ. ಓಕೆ, ಸೊ ಹಾಗಾಗಿ ಸೊ ಇದಾದ ಮೇಲೆ ನೆಕ್ಸ್ಟು ಇನ್ನೊಂದು ರೀತಿ ಭಾಳಷ್ಟು ಸಲ ಕೇಳಿದ್ದಾನೆ. ಯಾವುದೋ ಒಂದು ಬಾಡಿ ಇರುತ್ತೆ, ಇಟ್ ಈಸ್ ಮೂವಿಂಗ್ ಆ್ಯಂಡ್ ಇಟ್ಸ್ ಮಾಸ್ ಎಮ್ ಅಂಡರ್ ಗ್ರಾವಿಟಿ ಇಟ್ ವಿಲ್ ಆ್ಯಡ್ ಎಮ್ ಜಿ. ಸೊ ನಿಮಗೆ ಗೊತ್ತಿದೆ ಇನ್ ದಿಸ್ ಕೇಸ್ ಜಿ ವಿಲ್ ಬಿ ನೆಗೆಟಿವ್ ಅಂತ. ಸೊ ಬಾಡಿ ಯಾವಾಗಲೂ ಕೂಡ ವರ್ಟಿಕಲಿ ಅಪ್ ಇರಲಿ, ಗ್ರಾವಿಟಿ ಯಾವ ಕಡೆ ಆ್ಯಕ್ಟ್ ಮಾಡುತ್ತೆ ರೀ, ಆಲ್ವೇಸ್ ಡೌನ್. ಸೊ ಹಾಗಾಗಿ ಜಿ ಆಲ್ವೇಸ್ ನೆಗೆಟಿವ್. ಸೊ ಈಗ ಅವನೇನು ಮಾಡ್ತಾನಪ್ಪ ಅಂತಾರೆ, ಸಮ್ ಫೋರ್ಸ್ ವಿಲ್ ಗಿವ್. ಸೊ ಇದಕ್ಕೆ ಆಪೋಸಿಟಾಗಿ ಯಾವ ಫೋರ್ಸ್ ವರ್ಟಿಕಲಿ ಮೂವ್ ಆಗ್ತಾ ಇರಬೇಕಾದ್ರೆ ಇದಕ್ಕೆ ಆಪೋಸಿಟಾಗಿ ಯಾವ ಫೋರ್ಸ್ ಇದು ಆಗ್ತಾ ಇರುತ್ತೆ ಅಂತಂದರೆ ದಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಮ್ ಸ್ಪೀಡ್ ಅಂತ ಕೊಡ್ತಾನೆ. ಇನಿಷಿಯಲ್ ಸ್ಪೀಡ್ ವೆಹಿಕಲ್ ಈ ರೀತಿ ಹೋಗ್ತಾ ಇರಬೇಕಾದ್ರೆ ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಪಾರ್ಟಿಕಲ್ ಮೂವ್ ಆಗ್ತಾ ಇರಬೇಕಾದ್ರೆ ಓಕೆ ವರ್ಟಿಕಲಿ ಅಪ್. ಸೊ ಯೂಶ್ವಲಿ ಸೊ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಅಂತ ಕೊಟ್ಟಿರ್ತಾನೆ. ಸೊ ಈಗ ಏನು ಮಾಡಬೇಕಾಗುತ್ತಪ್ಪ ಅಂತಂತಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪೊಸಿಷನ್ನ ಕೂಡ ಫೈಂಡ್ ಔಟ್ ಮಾಡೋಂಥ ಕ್ವಶನ್ಸ್ ಕೇಳಿದ್ದಾನೆ ಭಾಳಷ್ಟು ಸಲ. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಎಫ್ ಈಸ್ ಡೈರೆಕ್ಟ್ಲಿ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ, ನೀವು ಪ್ರಿವಿಯಸ್ ಇಯರ್ ಪೇಪರ್ಸ್ ನೋಡೋಕೆ ಗೊತ್ತಾಗುತ್ತೆ. ಎಫ್ ಈಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಸ್ಕ್ವೇರ್ ಆರ್ ಕೆ ವಿ ಸ್ಕ್ವೇರ್ ಈ ರೀತಿ ಕೇಳಿದ್ದಾನೆ. ಅಥವಾ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಅಥವಾ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ವಿ ಈ ರೀತಿ ಭಾಳಷ್ಟು ಡಿಫ್ರೆಂಟ್ ಟೈಪಲ್ಲಿ ಕೇಳಿದ್ದಾನೆ. ಮೆಥಡ್ ಸೇಮ್. ಏನಪ್ಪ ಅಂತಾರೆ, ಈ ರೀತಿ ಬಂದಾಗ ಸೊ ಎಫ್ ಈಸ್ ಈಕ್ವಲ್ ಟು ವಾಟ್, ಇಟ್ ಈಸ್ ಮೈನಸ್ ಕೆ ವಿ. ಓಕೆ, ಸೊ ಹೀಗಿರಬೇಕಾದ್ರೆ ವಾಟ್ ಈಸ್ ಎಫ್, ಎಮ್ ಇಂಟು ಎ, ದಟ್ ಈಸ್ ಈಕ್ವಲ್ ಟು ಸೊ ಕೆ ವಿ. ನ್ಯೂಟನ್ಸ್ ಲಾಸನ್ನು ನಮ್ಮ ಲೆವೆಲಲ್ಲಿ ಹೆಂಗೆ ಕೇಳ್ತಾನಪ್ಪ ಅಂದರೆ ಸ್ಲೆಟ್ಟು ನೆಟ್ಟು ಅಂತ ಬಂದಾಗ ಈ ರೀತಿ ಕೇಳ್ತಾನೆ. ಹಾಗಾದರೆ ಎಮ್ ಆಕ್ಸಲರೇಷನ್ ಏನು, ಇಟ್ಸ್ ಡಿ ವಿ ಬೈ ಡಿ ಟಿ, ದೆನ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ವಿ. ಸರಿ, ಈಗೇನು ಮಾಡಬೇಕಾಗಿದೆ, ವಿ ನೀಡ್ ಟು ಶಿಫ್ಟ್ ದ ಎಮ್ ಆ್ಯಂಡ್ ಟಿ. ಸೊ ಸಿಂಪ್ಲಿಫೈ ಮಾಡಿ, ಅಂದರೆ ಡಿ ಟಿನ ಈ ಕಡೆ ಕಳಿಸಿ ವಿನ ಈ ಕಡೆ ಕಳಿಸ್ಕೊಂಡ್ರೆ ಡಿ ವಿ ಬೈ ವಿ ಅಂತ ಬರ್ಕೋಬೋದಾ. ದೆನ್ ಸೊ ಇಲ್ಲಿ ಮೈನಸ್ ಕೆ ಬೈ ಎಮ್ ಇಂಟು ಡಿ ಟಿ ಅಂತ ಬರ್ಕೋಬೋದಾ. ಸೊ ಈಗ ಟು ಗೆಟ್ ವಿ ವ್ಯಾಲ್ಯೂ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕಾಗಿದೆ. ವಿ ನೀಡ್ ಟು ಇಂಟಿಗ್ರೇಟ್ ಇಟ್ ಫ್ರಮ್ ಸೊ ಏನಪ್ಪ ಅಂತಂತಂದರೆ ವಿ ನಾಟ್ ಟು ಇನಿಷಿಯಲ್ ವೆಲಾಸಿಟಿ, ವಿ ನಾಟ್ ಟು ಫೈನಲ್ ವೆಲಾಸಿಟಿ ವಿ ಅಂತ ತಗೊಳ್ಳೋಣ. ಲೆಟ್ ಇಟ್ ಬಿ ಇನಿಷಿಯಲ್ ಟೈಮ್ ಟಿ ನಾಟ್ ಟು ಅಥವಾ 0 ಟೈಮಿಂದ ಸಮ್ ಟಿ ಟಿ ಅಂತ ತಗೊಳ್ಳೋಣ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡಿದಾಗ ವಾಟ್ ವಿಲ್ ಗೆಟ್, ಲಾಗ್ ಬೇಸ್ ಇ ವಿ ಅಥವಾ ಲ್ಯಾನ್ ಅಂತ ತಗೋತೀವಿ. ಸೊ ಮೈನಸ್ ಕೆ ಬೈ ಎಮ್ ಇಂಟಿಗ್ರೇಷನ್ ಆಫ್ ಡಿ ಟಿ ವ್ಯಾಲ್ಯೂ ಬಂದು ಟಿ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ. ಸೊ ಈಗ ವಿ ಬೇಕು ಅಂತ ಇಟ್ಕೊಳ್ಳಿ, ವಿ is equal to, so we'll take until log on both sides, exponent of minus k by m into t plus c. ಸೊ ನೋಡಿ, ಈ ರೀತಿ ಈ ಮೆಥಡಲ್ಲಿ ಭಾಳಷ್ಟು ಸಲ ಕೇಳ್ತಾನೆ. ಅವು ಈ ಎಕ್ಸಾಂಪಲ್ ಇರಲಿ ಇದಿರಲಿ ಸೊ ನಾವು ಫಾಲೋ ಮಾಡಬೇಕಾಗಿರೋಂಥ ಮೆಥಡ್ ಮಾತ್ರ ಸೇಮ್, ಭಾಳಷ್ಟು ಇಂಪಾರ್ಟೆಂಟ್ ಈ ಒಂದು ನ್ಯೂಟನ್ಸ್ ಲಾಸಲ್ಲಿ. ಓಕೆನಾ. ಸೊ ಕೇರ್ಫುಲ್ಲಾಗಿ ಏನಪ್ಪ ಅಂತಾರೆ ಲಾಸನ್ನು ನೆನ್ಪಿಟ್ಕೊಳ್ಳಿ, ಫ್ರೀ ಬಾಡಿನ ನೆನ್ಪಿಟ್ಕೊಳ್ಳಿ, ಕನ್ಸರ್ವೇಟಿವ್
ಫೋರ್ಸ್ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಈ ಥರ ಬಾಡಿ ಮೋಷನಲ್ಲಿ ಇರಬೇಕಾದ್ರೆ ಅಗನೆಸ್ಟ್ ಫ್ರಿಕ್ಷನಲ್ ಫೋರ್ಸ್, ಅದು ಏರ್ ರೆಸಿಸ್ಟೆನ್ಸ್ ಇರ್ಬೋದು, ವಿಸ್ಕಸ್ ಇರ್ಬೋದು. ನಾವು ಈ ಒಂದು ನ್ಯೂಟೋನಿಯನ್ ಮೆಕಾನಿಕ್ಸನ್ನು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದನ್ನು ಯೂಶ್ವಲಿ ಈ ರಿಪೀಟೆಡ್ಲಿ ರೀಸೆಂಟಾಗಿ ಕೇಳಿದಂಥ ಕ್ವಶನ್ಸಲ್ಲಿ ಈ ಥರ ಕೇಳ್ತಾ ಇದ್ದಾನೆ. ಸೊ ಗಮನ ಆರಿಸ್ಕೊಂಡು ಈ ಥರ ಈ ಕಾನ್ಸೆಪ್ಟ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡಿಬಿಟ್ರೆ ನೀವು ಖಂಡಿತವಾಗಿ ನೀವು ಈ ಒಂದು ಸ್ಲೆಟ್ ಅಥವಾ ನೆಟ್ ಎಕ್ಸಾಮ್ಸಲ್ಲಿ ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕೆ ಒಂದಷ್ಟು ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಖಂಡಿತ ಹೆಲ್ಪ್ ಆಗುತ್ತೆ, ನೋ ಡೌಟ್ ಇನ್ ದ್ಯಾಟ್. ಆಮೇಲೆ ಈ ಲಾಗ್ರಾಂಜಿಯನ್ ಬರೋಣ. ಈ ಲಾಗ್ರಾಂಜಿಯನ್ ಏನಕ್ಕೆ ಬರುತ್ತಪ್ಪ ಅಂತಂದ್ರೆ, ಅರೆ ಫ್ರೀ ಬಾಡಿ ಇದ್ರೆ ನಥಿಂಗ್ ಟು ವರಿ, ಬಾಡಿ ಹಿಂಗೆ ಹೋಗುತ್ತೋ ಎಫ್ ಇಸ್ ಈಕ್ವಲ್ ಟು MA, ಬಾಡಿ ಫ್ರೀಯಾಗಿ ಫಾಲ್ ಆಗುತ್ತೋ ಎಫ್ ಇಸ್ ಈಕ್ವಲ್ ಟು ಇಟ್ ಈಸ್ ಎನ್ MG. ಡೌಟೇ ಇಲ್ಲ, ಫ್ರೀಯಾಗಿ ನಾವು ಏನಪ್ಪ ಅಂತಂತಂದ್ರೆ ಡ್ರಾ ಮಾಡ್ತೀವಿ. ಬಟ್ ಯಾವುದಾದ್ರು ಕನ್ಸ್ಟ್ರೈಂಟ್ ಇತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ, ಒಂದು ಬಾಬ್ ಆಸಿಲೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಸಿಲೇಟ್ ಆಗ್ತಾ ಇರಬೇಕಾದ್ರೆ ಇದರ ಲೆಂತ್ ಎಲ್ಲಿದೆ ಅಂತ ಇಟ್ಕೊಳ್ಳಿ, ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ. ಸೊ ಈ ಥರ ಕೇಸಸಲ್ಲಿ ಏನು ಮಾಡ್ತೀವಿ ನಾವು, ಈ ಬಾಡಿನ ನಾವು ಕನ್ಸ್ಟ್ರೈನ್ ಮಾಡಿಬಿಟ್ವಿ, ಒಂದು ರೆಸ್ಟ್ರಿಕ್ಟ್ ಮಾಡಿಬಿಟ್ವಿ. ಬಾಡಿ ಆಸಿಲೇಟ್ ಆಗುತ್ತೆ, ಲಿಮಿಟ್ ಆಗೋಯ್ತು. ಇದು ಎಲ್ಲಿವರೆಗೂ ಪಾಸಿಬಲಿ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗ್ಬೋದು, ಎಷ್ಟು ಸ್ಪೀಡ್ ಇರ್ಬೋದು, ಎಷ್ಟು ಪೊಸಿಷನ್ ಇರ್ಬೋದು. ಸೊ ಇಲ್ಲಿ ಇಟ್ಸ್ ಅ ಮ್ಯಾಟರ್ ಆಫ್ ಪೊಸಿಷನ್ ಆ್ಯಂಡ್ ವೆಲಾಸಿಟಿ. ಸೊ ಹಾಗಾಗಿ ನ್ಯೂಟೋನಿಯನ್ ಮೆಕಾನಿಕ್ಸ್ನ ಲಿಮಿಟ್ ಇಲ್ಲಿಗೆ ಆಗ್ಬಿಡುತ್ತಾ. ಸೊ ಹಾಗಾದರೆ ಈ ಥರ ಸಿಚುಯೇಷನ್ಸಲ್ಲಿ ನಾವು ಏನು ಮಾಡಬಹುದು, ಯಾವ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡ್ಕೋಬೋದು ಅಂತ ಬಂದಾಗ, ಇನ್ನೂ ಲಾಗ್ರಾಂಜಿಯನ್ ಬಗ್ಗೆ ಇನ್ನಷ್ಟು ಡೀಟೇಲಾಗಿ ನಾನು ಹೇಳ್ತೀನಿ. ಬಟ್ ಯಾವಾಗ ಕನ್ಸ್ಟ್ರೈಂಟ್ ಕಾನ್ಸೆಪ್ಟ್ ಬರುತ್ತೋ, ಕನ್ಸ್ಟ್ರೈಂಟ್ ಮೋಷನ್ ಅಂತ ಬರುತ್ತೋ, ನಾವು ಲಿಮಿಟ್ ಮಾಡಿಬಿಡ್ತೀವೋ ನ್ಯೂಟೋನಿಯನ್ ಇಲ್ಲಿಗೆ ಮಾತ್ರನೇ ಸಾಧ್ಯ ಆಗುತ್ತೆ, ಇಲ್ಲಿಂದ ಫರ್ದರ್ ಹೇಗೆ ಅಂತ ಕ್ವಶನ್ ಬಂದಾಗ, ಸಾಧ್ಯ ಆಗದಿರೋಂಥ ಪ್ರಶ್ನೆ ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಲಾಗ್ರಾಂಜಿಯನ್ ಈಕ್ವೇಷನ್ನ ಕೊಟ್ಟು ಮತ್ತೊಮ್ಮೆ ಇನ್ನಷ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಕನ್ಸ್ಟ್ರೈಂಟ್ ಮೋಷನ್ಸ್ ಬಂದಾಗ, ಸೊ ನ್ಯೂಟೋನಿಯನ್ಗಿಂತಲೂ ಲಾಗ್ರಾಂಜಿಯನ್ ಬಂದು ಇಟ್ಸ್ ಮೋರ್ ಬೆನಿಫಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ motions. And one more thing is that Lagrangian is given, by using a Lagrangian we can give the equation of motion also for this kind of motion, constraint motion ಅಂತಾನೆ ಹೇಳ್ಬೋದು. ಕನ್ಸ್ಟ್ರೈಂಟ್ ಮೋಷನ್ಸ್ಗೆ ಈಕ್ವೇಷನ್ ಆಫ್ ಮೋಷನ್ ನಾವು ನ್ಯೂಟನ್ಸ್ ಲಾಸಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಲಾಗ್ರಾಂಜಿಯನ್ಗೆ ಹೋಗ್ತೀವಿ. ಎಸ್ಪೆಷಲಿ ಈ ಒಂದು ಕನ್ಸ್ಟ್ರೈಂಟ್ಸಲ್ಲಿ ಬಂದಾಗ, ಕನ್ಸ್ಟ್ರೈಂಟ್ ಮೋಷನ್ಸ್ ಅಂತ ಬಂದರೆ ನಾವು ಎಸ್ಪೆಷಲಿ ಏನು ಮಾಡ್ತೀವಪ್ಪ ಅಂತಂತಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟ್ರೈಂಟ್ನ ನೋಡ್ತೀವಿ ನಾವು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟ್ರೈಂಟ್ ಅಂತ ಬಂದಾಗ, ಸೊ ಪ್ರಾಬಬಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟ್ರೈಂಟ್ಸ್ ಅಂತ ಬಂದು ಲಾಗ್ರಾಂಜಿಯನ್ಗೆ ಹೋದ ಮುಂಚೆ ಸ್ವಲ್ಪ ಕನ್ಸ್ಟ್ರೈಂಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಕನ್ಸ್ಟ್ರೈಂಟ್ಸ್ ಅಂದರೆ ಏನು? ಮೋಷನ್ ಆಫ್ ದ ಬಾಡಿನ ರೆಸ್ಟ್ರಿಕ್ಟ್ ಮಾಡೋಂಥದ್ದು, ಇಲ್ಲಿವರೆಗೂ ಮಾತ್ರನೇ ಅಂತ. ಓಕೆ. ಸೊ ಹಾಗಾದರೆ ಈ ಕನ್ಸ್ಟ್ರೈಂಟ್ಸಲ್ಲಿ ನಾವೇನು ಮಾಡ್ತೀವಿ, ಟೈಪ್ಸ್ನ ನೋಡ್ತೀವಿ. ಭಾಳಷ್ಟು ಇಂಪಾರ್ಟೆಂಟು ಕೊಡುವ, ಸ್ಲೇಟಲ್ಲೂ ಕೇಳ್ತಾನೆ, ನೆಟ್ಟಲ್ಲೂ ಕೇಳ್ತಾ ಇರ್ತಾನೆ ರೀ, ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಸೊ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ್ಯಾವ ಟೈಪ್ಸ್ ಆಫ್ ಏನಪ್ಪ ಅಂತಂದರೆ ಕನ್ಸ್ಟ್ರೈಂಟ್ಸ್ ಇರ್ತವೆ ಅನ್ನೋದಕ್ಕೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದು ಸ್ಕ್ಲೆರೋನಾಮಿಕ್, ಈ ಸ್ಕ್ಲೆರೋನಾಮಿಕ್ ಕನ್ಸ್ಟ್ರೈಂಟ್ಗೂ ಮತ್ತು ಈ ರಿಯೋನಾಮಿಕ್ ಕನ್ಸ್ಟ್ರೈಂಟ್ಗೂ
ಇರೋಂಥ ಡಿಫ್ರೆನ್ಸ್ ಏನು? ಈ ಸ್ಕ್ಲೆರೋನಾಮಿಕ್ ಕಾನ್ಸ್ಟೆಂಟ್ಸ್ ಅಂತಂದರೆ ಇದು ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಟೈಮು ಇಂಡಿಪೆಂಡೆಂಟ್ ಆಗಿದೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಥರ ಟೈಮ್ ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್ಸ್ ಬಂದು ಸ್ಕ್ಲೆರೋನಾಮಿಕ್ ಆಗಿರುತ್ತೆ. ಟೈಮ್ ಡಿಪೆಂಡೆಂಟ್ ಆದರೆ ರಿಯೋನಾಮಿಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಏನು ಕೊಡ್ಬೋದು? ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಬಾಡಿ, ಈಗ ಇದರ ಒಂದು ಬೀಡು ಡಿಸ್ಕೋ ರೋಲ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇಟ್ಸ್ ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ. ಹೆಂಗೆ? ಟ್ಯಾಂಜೆನ್ಷಿಯಲಿ. ಸೊ ಹಾಗಾದ್ರೆ ಇದರ ಪೊಸಿಷನ್ಸ್ ನೀವು ಹೆಂಗೆ ತೊಗೋತೀರ, ಇದರ ಮೋಷನ್ ಹೆಂಗೆ ತೊಗೋತೀರ ನೀವು? ಓಕೆ, ಸೊ ದಟ್ಸ್ ವಾಟ್ tan theta is equal to, it is vertical side y, horizontal it's an x, y by x. So therefore y is equal to x tan theta. ಸರಿ, ಈ ಈಕ್ವೇಷನ್ ಆಫ್ ಮೋಷನಲ್ಲಿ ಟೈಮ್ ಎಲ್ಲಿ ಬಂದ್ರಿ? ಇಲ್ಲ. ಸೊ ಹಾಗಾಗಿ ಈ ಥರದ ನಾವು ಮೋಷನ್ಸ್ ನಾವೇನಂತ ಕರಿತೀವಿ? ಸ್ಕ್ಲೆರೋನಾಮಿಕ್. ಸೊ ಏನಪ್ಪ ಅಂತಂದ್ರೆ, ಯಾಕಂದರೆ ಇಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದೀವಿ, ಇದೇ ಪಾತಲ್ಲೇ ಹೋಗ್ಬೇಕಂತಲೂ ಇದು ಮಾಡಿದ್ದೀವಿ. ಸೊ ಹಾಗಾಗಿ ಈ ಟೈಪ್ ಆಫ್ ರೆಸ್ಟ್ರಿಕ್ಟೆಡ್ ಮೋಷನ್ಸನ್ನು, ಟೈಪ್ ಆಫ್ ಕಾನ್ಸ್ಟೆಂಟ್ಸ್ ನಾವು ಸ್ಕ್ಲೆರೋನಾಮಿಕ್ ಅಂತ ಕರಿತೀವಿ. ಟೈಮ್ ಡಿಪೆಂಡೆಂಟ್ ಅಂತಂದರೆ ಕೈನೆಮ್ಯಾಟಿಕ್ ಈಕ್ವೇಷನ್ಸ್ನ ತಗೋಬಹುದು. ಸೊ ಅದೇ ರೀತಿಯಾಗಿ ಇನ್ನೊಂದು ಟೈಪ್ ನೋಡ್ತೀವಿ ನಾವು, ಏನಪ್ಪ ಅಂತಂತಂದರೆ ಹೋಲೋನಾಮಿಕ್ ಆ್ಯಂಡ್ ನಾನ್ ಹೋಲೋನಾಮಿಕ್ ಕಾನ್ಸ್ಟೆಂಟ್ಸ್. ಹೋಲೋನಾಮಿಕ್ ಅಂತಂತಂದರೆ ಇಲ್ಲೇನು ಏನದ್ರ ಮೇಲೆ ಡಿಪೆಂಡ್ ಆಗಲ್ಲಪ್ಪ ಅಂದರೆ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಲ್ಲ, ವೆಲಾಸಿಟಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಥರ ವೆಲಾಸಿಟಿ ಇಂಡಿಪೆಂಡೆಂಟ್ ಮೋಷನ್ಸ್ನ ನಾವು ಹೋಲೋನಾಮಿಕ್ ಅಂತ ಕರಿತೀವಿ. ಸೊ ವೆಲಾಸಿಟಿ ಡಿಪೆಂಡೆಂಟನ್ನು ನಾವು ನಾನ್ ಹೋಲೋನಾಮಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇರಲಿ. ಸೊ ಇದರಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ಸು ಬರುತ್ತೆ, ನಾವು ಅದನ್ನು ಇನ್ನಷ್ಟು ಡೀಟೇಲಾಗಿ ನೋಡೋಣ ಅಂತ. ಈಗ ಲೆಗ್ರಾಂಜಿಯನ್ ಅಂತ ಬಂದಾಗ, ಲೆಗ್ರಾಂಜಿಯನ್ ಅಂದರೆ ಏನು? ಸೊ ಲೆಗ್ರಾಂಜಿಯನ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಇನ್ ಇಟ್ಸ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ. ಲೆಗ್ರಾಂಜಿಯನ್ T ಮೈನಸ್ ವಿ, ಯಾವುದೋ ಒಂದು ಮೋಷನ್ ಆಫ್ ದ ಬಾಡಿ ಇರಬೇಕಾದ್ರೆ ಅದರ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿನ ಡಿಫ್ರೆನ್ಸ್ ಮಾಡಿದ್ರೆ, ವಾಟ್ಸ್ ದ ಡಿಫ್ರೆನ್ಸ್ ವಿ ಆರ್ ಗೆಟಿಂಗ್, ಇಟ್ ಈಸ್ ವಾಟ್ ಲೆಗ್ರಾಂಜಿಯನ್. ಸೊ ಲೆಗ್ರಾಂಜಿಯನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಲೆಗ್ರಾಂಜಿಯನಿಂದ ನಮಗೆ ಏನು ಬೆನಿಫಿಟ್ ಇದೆಯಪ್ಪ ಅಂತಂತಂದರೆ, ನಮಗೆ ಈ ಒಂದು ಈಕ್ವೇಷನ್ ಆಫ್ ಮೋಷನ್ ಸಿಗುತ್ತೆ, ಅದು ಯಾವ ಮೋಷನಲ್ಲಿ ಹೋಗ್ತದೆ ಮತ್ತು ಅದರ ಸೊಲ್ಯೂಷನ್ ಏನಿದೆ ಅನ್ನೋದು ನಮಗೆ ನೀಟಾಗಿ ಸಿಗುತ್ತೆ. ಇಟ್ಸ್ ಎ d/dt ಆಫ್, ಸೊ ಇಟ್ಸ್ ಎ ಡೋ ಎಲ್ ಬೈ, ಓಕೆ. ಸೊ ವೆಲಾಸಿಟಿ ನಾನು ಇನ್ ಟರ್ಮ್ಸ್ ಆಫ್ ಕ್ಯೂ ಕೋಆರ್ಡಿನೇಟ್ ಅಂದರೆ ಇದನ್ನು ತಗೋತೀನಿ, ಮೈನಸ್ ಡೋ ಎಲ್ ಡಿವೈಡೆಡ್ ಬೈ ಡೋ ಕ್ಯೂ ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಸೊ ಏನಪ್ಪ ಅಂತಂದರೆ ಲೆಗ್ರಾಂಜಿಯನ್ ಈಕ್ವೇಷನ್ ಆಫ್ ಮೋಷನ್. ಸೊ ಇಲ್ಲಿ ಗಮನಿಸಿ, ಸೊ ಏನಪ್ಪ ಅಂತಂತಂದರೆ ಲೆಗ್ರಾಂಜಿಯನ್ ಈಸ್ ನಥಿಂಗ್ ಬಟ್ ಯಾವುದೋ ಒಂದು ಮೋಷನ್ ಆಫ್ ದ ಬಾಡಿ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದರ ಪೊಟೆನ್ಷಿಯಲ್ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಡಿಫ್ರೆನ್ಸ್ ಮಾಡಿದಾಗ ನಮಗೆ ಲೆಗ್ರಾಂಜಿಯನ್ ಸಿಗುತ್ತೆ. ಆ ಒಂದು ಲೆಗ್ರಾಂಜಿಯನ್ನ ನಾವು, ಸೊ ಏನಪ್ಪ ಅಂತಂತಂದರೆ ಇಫ್ ಇಟ್ ಈಸ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಜೊತೆ ವೇರಿ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ. ಹೇಗೆ? ಸೊ ನಿಮಗೆ ಈಕ್ವೇಷನ್ ಅರ್ಥ ಆಗಬೇಕು ಅಂತಂದರೆ ವಿತ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಿಂಗ್ ಇದೆಪ್ಪ, ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂತಂದರೆ ಮೂವೇಬಲ್ ಪೆಂಡುಲಮ್ ಕ್ಲಾಕ್ನ ಇಟ್ಕೊಂಡಿದ್ದೀನಿ. ಬಾಬ್ ಇರುತ್ತೆ, ಹಿಂಗೆ ಇದೇನಾಗ್ತಾ ಇರುತ್ತೆ, ಈಗ ಹೋಗಿ ಈಗ ಆಸಿಲೇಟ್ ಆಗ್ತಾ ಇರುತ್ತೆ, ಹಿಂಗೆ ಬರ್ತಾ ಇರುತ್ತೆ, ಹೀಗೆ ಬರ್ತಾ ಇರುತ್ತೆ, ಹೀಗೆ ಹೋಗಿ ಈಗ ಆಸಿಲೇಟ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಏನು ಮಾಡ್ತಾಯಿರ್ತೀವಿ ಅಂದರೆ ನಾನು ಪುಲ್ ಮಾಡ್ತಾಯಿದ್ದೀನಿ, ಇದನ್ನು ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಪೆಂಡುಲಮ್ ಆಸಿಲೇಟು ಆಗ್ತಾಯಿದೆ, ಪೆಂಡುಲಮ್ ಆಸಿಲೇಟ್ ಆಗ್ತಾರೆ. ಬರೀ ಅದರ ಒಂದು ಈಕ್ವೇಷನ್ನ ಫೈಂಡ್ ಔಟ್ ಮಾಡೋದೇನು ಕಷ್ಟ ಆಗೋಲ್ಲ.
ಪೆಂಡುಲಮ್ ಆಸಿಲೇಟು ಆಗ್ತಾ ಇದೆ, ಆದರೆ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿನೂ ಫೈಂಡ್ ಔಟ್ ಮಾಡ್ಬೋದು ಬಿಡಿ, ಲ್ಯಾಗ್ರೇಂಜಿಯನ್ ಈಸಿ ಆಗುತ್ತೆ. ಆದರೆ ಸೊ ಅಲ್ಲಿ ಈ ಈಕ್ವೇಷನ್ ಆಫ್ ಮೋಷನ್, ಈ ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಆಫ್ ಮೋಷನ್ ಇಂಥ ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಎಷ್ಟು ವಂಡರ್ಫುಲ್ ರಿಲೇಷನ್ ಅಂದರೆ ಬೈದರೆ ಲ್ಯಾಗ್ರೇಂಜಿಯನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವೈ ಕಾಂಟ್ ಬೈ ನ್ಯೂಟನಿಯನ್ ಅನ್ನೋದಕ್ಕೂ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಆಸೋಲೇಟ್ ಆಗ್ತಾ ಇರಬೇಕಾದ್ರೆ ಇದು ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡ್ಬೋದು ಬಿಡಿ, ಡಸಂಟ್ ಮ್ಯಾಟರ್. ಆಮೇಲೆ ಇದರ ಪೊಟೆನ್ಷಿಯಲ್ ಎನರ್ಜಿನೂ ಫೈಂಡ್ ಔಟ್ ಮಾಡ್ಬೋದು, ಲ್ಯಾಗ್ರೇಂಜಿಯನ್ ಫೈಂಡ್ ಔಟ್ ಮಾಡ್ಕೋಬೋದು. ಆದರೆ ಸೊ ಇದು ಒಂದು ವೇಳೆ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ವೆಲಾಸಿಟಿ ಚೇಂಜ್ ಆಗ್ತಾಯಿದ್ರೆ, ಸೊ ವೆಲಾಸಿಟಿ ವಿನ ಬದಲಾಗಿ ಕ್ಯೂ ಡ್ಯಾಶ್ ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಬರ್ಕೊಂಡಿದ್ದೇನೆ. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಇದು ಮೂವ್ ಆಗ್ತಾ ಇದೆ, ಪೊಸಿಷನ್ ಇಲ್ಲಿಂದ ಇಲ್ಲಿಗೆ ಪೊಸಿಷನ್ ಕೂಡ ಬೇರೆ ಆಗ್ತದೆ. ಈಗ ಸಪೋಸ್ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ, ಸೊ ಇಲ್ಲಿಗೆ ಬಂದಾಗ ಮತ್ತೆ ಇಲ್ಲಿ ಆಸೋಲೇಟ್ ಆಗ್ತಾಯಿದೆ, ಈಗ ಆಸೋಲೇಟ್ ಆಗ್ತಾಯಿದೆ. ಸೊ ಈಗ ಆಸೋಲೇಟ್ ಆಗ್ತಾಯಿದೆ ಅಂತಂತಂದರೆ, ಈಗ ಆಸೋಲೇಟ್ ಆಗ್ತಾಯಿದೆ, ಇದು ಮತ್ತೆ ಮೂವ್ ಆಗ್ತಾಯಿದೆ, ಪೊಸಿಷನ್ ಕ್ಯೂನೂ ಚೇಂಜ್ ಆಗ್ತಾಯಿದೆ. ಸೊ ಲ್ಯಾಗ್ರೇಂಜಿಯನ್ ಈಸ್ ಚೇಂಜಿಂಗ್ ಅಂದರೆ ಇದರ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಏನಿದೆ ಸಿಂಪಲ್ ಪೆಂಡುಲಮ್ದು, ಅದು ಪೊಸಿಷನ್ ಚೇಂಜ್ ಆದಂಗೆ ಲ್ಯಾಗ್ರೇಂಜಿಯನ್ನೂ ಕೂಡ ಚೇಂಜ್ ಆಗ್ತಾಯಿದೆ. ಮತ್ತು ಅದು ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ವಿತ್ ರೆಸ್ಪೆಕ್ಟ್ ಟು ಟೈಮ್ ಸೊ ಲ್ಯಾಗ್ರೇಂಜಿಯನ್ ಸೊ ಏನಪ್ಪ ಅಂತಂದರೆ ಅಂದರೆ ಇದಕ್ಕೆ ಡಿಫ್ರೆನ್ಸ್ ಇನ್ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ, ಸೊ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅದನ್ನು ಕೂಡ ಸೊ ಈಕ್ವೇಟ್ ಮಾಡುತ್ತೆ. ಅಂದರೆ ಈಕ್ವೇಟ್ ಅನ್ನೋದಕ್ಕಿಂತಲೂ ನಮಗೆ ಅದರ ಒಂದು ಈಕ್ವೇಷನ್ನ ತಿಳಿಸುತ್ತೆ. ಓವರಾಲ್ ಯಾವುದೇ ಕಾಂಪ್ಲೆಕ್ಸ್ ಈ ಥರ ಕಾನ್ಸ್ಟಂಟ್ ಮೋಷನ್ಸ್ಲಿರುವಂಥ ಯಾವುದೇ ಎಕ್ಸಾಂಪಲ್ಸ್ ಇರ್ಬೋದು, ನಾವು ಇದನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಆಮೇಲೆ ಈಗ ಯಾವುದೋ ಒಂದು ಬಾಡಿ ಇದೆ ಅಂತ ಇಟ್ಕೊಳ್ಳಿ, ಯಾಕೆಂದರೆ ಲ್ಯಾಗ್ರೇಂಜಿಯನ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಲಿಕ್ಕೆ ಯಾವ ರೀತಿಯ ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಆಫ್ ಮೋಷನ್ ಸಿಗುತ್ತೆ, ಲ್ಯಾಗ್ರೇಂಜಿಯನ್ ಸಿಗುತ್ತೆ ಅನ್ನೋದಕ್ಕೆ. ಸೊ ಕೋರ್ಡಿನೇಟ್ಸು ಭಾಳಷ್ಟು ಇಂಪಾರ್ಟೆಂಟು. ಸೊ ಏನಪ್ಪ ಅಂತಂದರೆ ನಾವು ಕಾರ್ಟಿಷಿಯನ್ ಕೋರ್ಡಿನೇಟ್ಸ್ ತೊಗೋತೀವಿ, ಮತ್ತು ಸ್ಪೆರಿಕಲ್ ಕೋರ್ಡಿನೇಟ್ಸ್ ತೊಗೋತೀವಿ, ಸಿಲಿಂಡ್ರಿಕಲ್ ಕೋರ್ಡಿನೇಟ್ಸ್ ತೊಗೋತೀವಿ. ದಯವಿಟ್ಟು ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಅವಾಗವಾಗ ರೀಕಾಲ್ ಮಾಡ್ಕೋತಾ ಇದ್ರೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಟ್ರಿಗ್ನೋಮೆಟ್ರಿ ಎಲ್ಲ ಒಂದಷ್ಟು ಮ್ಯಾಥಮೆಟಿಕ್ಸು ಚೆನ್ನಾಗಿ ಬಂದರೆ ನಮಗೆ ಫಿಸಿಕ್ಸ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಹೇಳಿ, ಮ್ಯಾಥಮೆಟಿಕ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ಮ್ಯಾಥಮೆಟಿಕ್ಸ್ ಇಲ್ಲ ಅಂತಂದರೆ ಭಾಷೆನೇ ಗೊತ್ತಿಲ್ಲ ಅಂದರೆ ನಮಗೆ ಅದರ ಒಳ ಅರ್ಥ ಹೆಂಗೆ ಗೊತ್ತಾಗುತ್ತೆ, ಅದು ಒಳ ಅರ್ಥನ ತಿಳಿಸೋದೆ. ಸೊ ದಯವಿಟ್ಟು ಮ್ಯಾಥಮೆಟಿಕ್ಸ್ನ ಸ್ವಲ್ಪ ವರ್ಕ್ ಮಾಡ್ಕೊಳ್ಳಿ, ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಆಮೇಲೆ ಈಗ ಒಂದು ಎಕ್ಸಾಂಪಲ್ ತೊಗೋತೀನಪ್ಪ, ಏನು ಅಂತಂದರೆ ಈ ಲ್ಯಾಗ್ರೇಂಜಿಯನ್ನ ಒಂದು ಸಿಂಪಲ್ಲಾಗಿ ನಾವು ಅಪ್ಲೈ ಮಾಡ್ಬೋದು. ಏನು ಎಲ್ಲ ಕೇಸಸ್ಸಲ್ಲ ಡಿಫ್ರೆಂಟ್ ಎಲ್ಲ ಇದರಲ್ಲೂ ತೊಗೋಬೋದು. ಒಂದು ಸಿಂಪಲ್ ಕೇಸ್ ತೊಗೋತೀನಿ. ಯಾವುದೋ ಒಂದು ಬಾಡಿ ಇಟ್ಸ್ ಡ್ರಾಪಿಂಗ್ ಫ್ರಮ್ ದಿ ಸರ್ಟನ್ ಹೈಟ್ ಎಷ್ಟಿದೆ, ಸರ್ಟನ್ ಹೈಟು ವೈಯಲ್ಲಿದೆ. ಸೊ ವೈಯಲ್ಲಿರಬೇಕಾದ್ರೆ ಆಫ್ಟರ್ ಸಮ್ ಟೈಮ್ ಇಟ್ ಹ್ಯಾಸ್ ಬಿನ್ ಡಿಸ್ಪ್ಲೇಸಸ್ ಥ್ರೂ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಹೀಗಿರಬೇಕಾದ್ರೆ ಸೊ ಇದರ ಈಕ್ವೇಷನ್ ನಾವು ಇದರ ಕೈನೆಟಿಕ್ ಎನರ್ಜಿನ ತೊಗೊಂಡಾಗ ಟಿ ಇಸ್ ಈಕ್ವಲ್ ಟು ಆಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಇಟ್ಸ್ ವೆಲಾಸಿಟಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಬಂದು ಇಟ್ ಈಸ್ ಎಮ್ ಜಿ ವೈ. ಸೊ ಲ್ಯಾಗ್ರೇಂಜಿಯನ್ ಬಂದುಬಿಟ್ಟು ಏನಾಗುತ್ತೆ ಈ ಕೇಸಲ್ಲಿ, ಈ ಸಿಚುವೇಷನ್ ಏನಾದರೂ ಇರಲಿ ನೋಡಿರಿ, ಅಲ್ಲಿನ ಕೈನೆಟಿಕ್ ಎನರ್ಜಿ ಏನಾಗುತ್ತೋ, ಅಲ್ಲಿನ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೋ, ಫೈಂಡ್ ದ ಲ್ಯಾಗ್ರೇಂಜಿಯನ್ ಅಂತ ಬಂದಾಗ 4 ಆಪ್ಷನ್ನ ನೋಡ್ಕೊಳ್ಳಿ. ಸೊ ಅದಕ್ಕೆ ಈ ರೀತಿ ಸಪ್ರೇಟಾಗಿ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿನ ಮಾಡಿಕೊಂಡು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಈ ಲ್ಯಾಗ್ರೇಂಜಿಯನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಸೊ ಡಿಫ್ರೆಂಟ್ ಟಿ ಮೈನಸ್ ವಿ ದಟ್ಸ್ ವಾಟ್ ಎಲ್ ಇಸ್ ಈಕ್ವಲ್ ಟು ಸೊ ಆಫ್ ಎಮ್ ಎಕ್ಸ್ dot square minus mg y. This is the Lagrangian for this particular example. Okay, so ಇದೇ ಎಕ್ಸಾಂಪಲ್ಗೆ ಏನು ಈಕ್ವೇಷನ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಈಕ್ವೇಷನ್ ಏನಾಗುತ್ತೆ, ಲ್ಯಾಗ್ರೇಂಜಿಯನ್ ಈಕ್ವೇಷನು ಡಿ ಬೈ ಡಿ ಟಿ ಆಫ್
Okay, it's a dou L by, okay, dou Q dot generalized coordinate of velocity dou L divided by dou Q must be equal to 0. ಈಗ ನೀವೇನು ಮಾಡ್ಕೋಬೇಕು, ಸೊ ಈ ರೀತಿ ಇದೆ ಸಿಸ್ಟಮ್, ಈ ರೀತಿ ಇದೆ. ಲೆಗ್ರಾಂಜಿಯನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ. ಸೊ ವೆಲಾಸಿಟಿ ಅಂದರೆ ಕ್ಯೂ ಅನ್ನೋದಕ್ಕಿಂತಲೂ ಇಲ್ಲಿ ನಾವು ಎಕ್ಸ್ ಅಂತಲೇ ತಗೊಳ್ಳೋಣ, ಪೊಸಿಷನ್ನು ಎಕ್ಸ್ ಅಂತ ಇದೆ. ಸೊ ಹಾಗಾಗಿ ಇದನ್ನು ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ನು. ಸೊ ಇಲ್ಲಿ ಪೊಸಿಷನ್ನು, ಸೊ ಟೋಟಲ್ ಹೈಟು ಎಕ್ಸ್ ಅಂತಲೇ ತೊಗೊಳ್ಳೋಣ, ವೈ ಅಂತ ತೊಗೊಳ್ಳೋಣ. ಸೊ ಇದು ಒಂದೇ ಆಗಿರಬೇಕು. ಸೊ ಹಾಗಾದರೆ ಇದನ್ನು ಟೋಟಲ್ ಎಕ್ಸ್ ಅಂತ ತೊಗೊಂಡ್ರೆ ಇದು ಎಕ್ಸ್ ಆಗುತ್ತೆ. ಸೊ ಆವಾಗ ಸಿಂಪಲಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಟೋಟಲ್ ಒಂದು ಸಲ ನೀವು ವಿತ್ ರೆಸ್ಪೆಕ್ಟ್ ವೆಲಾಸಿಟಿ ಈ ಲೆಗ್ರಾಂಜಿಯನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಆವಾಗ ಈ ಟರ್ಮ್ 0 ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಟರ್ಮ್ 0 ಆಗುತ್ತೆ. ನೋಡೋಣ. ಸೊ ಡಿ ಬೈ ಡಿ ಟಿ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಾಟ್, ಇದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ, ಅವಾಗೇನಾಗುತ್ತೆ. ಸೊ ಇಟ್ ಈಸ್ ವಾಟ್ ಆಫ್ ಎಮ್, ಸೊ ಎಕ್ಸ್ ಡಾಟ್ ಸ್ಕ್ವೇರ್ 2x ಡಾಟ್ ಇಷ್ಟು ಮಾತ್ರ ಬರುತ್ತೆ. ಆಮೇಲೆ ಮೈನಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಡೋ ಎಲ್ ಬೈ ಡೋ ಎಕ್ಸ್. ಆವಾಗ ನಾವು ಮತ್ತೆ ಎಕ್ಸ್ ಡಾಟ್ನ ಇಲ್ಲಿ ಮಾಡಿದ್ರೂ ಕೂಡ 0 ಬರ್ತದೆ. ಮತ್ತು ಡೋ ಎಲ್ ಬೈ ಡೋ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ವಾಟ್ ವಿಲ್ ಗೆಟ್, ಇಟ್ ಈಸ್ ಎನ್ ಎಮ್ ಜಿ ದಟ್ ಮಸ್ಟ್ ಬಿ ಈಕ್ವಲ್ ಟು 0. ಸರಿ, 2 ಇಲ್ಲಿ ಕ್ಯಾನ್ಸಲ್ ಆಯಿತು. ಅಗೇನ್ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ದಿಸ್ ಎಕ್ಸ್ ಡಾಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಹಾಗಾದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಏನು, ಎಕ್ಸ್ ಡಬಲ್ ಡಾಟ್ ಮೈನಸ್, ಓಕೆ ಇಲ್ಲಿ ಎಮ್ ಇಸ್ ದರ್, ಓಕೆ ಮೈನಸ್ ಎಮ್ ಜಿ ದಟ್ ಈಸ್ ಈಕ್ವಲ್ ಟು 0. ಎಮ್ಮನ್ನು ಕಾಮನ್ ತೆಗೆದುಬಿಟ್ರೆ ಎಕ್ಸ್ ಡಬಲ್ ಡಾಟ್ ಮೈನಸ್ ಜಿ ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಮೈನಸ್ ಇದೆ ಅಂತಂದರೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಎಮ್ ಜಿ ಅಂತ ಬಂದಿರುತ್ತೆ. ಮೈನಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಪ್ಲಸ್. ಓಕೆಪ್ಪ. ಸೊ ನೆಕ್ಸ್ಟ್, ಸೊ ಎಕ್ಸ್ ಡಬಲ್ ಡಾಟ್, ಸೊ ಈ ಪ್ಲಸ್ ಜಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ದಟ್ ಈಸ್ ಟು ಮೈನಸ್ ಜಿ. ನಮಗೆ ಹಾಗಾದ್ರೆ ಏನು ಸಿಕ್ತು, ಈ ಬಾಡಿ ಮೋಷನಲ್ಲಿ ಇರಬೇಕಾದರೆ ಇದರ ಆಕ್ಸಲರೇಷನ್ ಏನು ಕೊಡ್ತದೆ ನಮಗೆ, acceleration x double dot that is equal to what, acceleration towards down, that is what, acceleration due to gravity with negative sign when body is dropping or moving vertically upward. ಅದು acceleration due to gravity ಒಂದು ನೆನಪಿಟ್ಕೊಳ್ಳಿ. ಬಾಡಿ ಮೇಲಕ್ಕಾದ್ರೂ ಮೂವ್ ಆಗ್ತಾ ಇರಲಿ, ಗ್ರಾವಿಟಿ ಕೆಳಗಡೆನೇ ಇರುತ್ತೆ, ಆವಾಗಲೂ ಜಿ ನೆಗೆಟಿವೇ. ಬಾಡಿ ಡೌನ್ವರ್ಡ್ ಬರ್ತಾ ಇರಲಿ, ಅವಾಗಲೂ ಕೂಡ ಈ ಬಾಡಿ ಗ್ರಾವಿಟಿ ಯಾವ ಕಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ ರೀ, ಕೆಳಗಡೆ ಬರ್ತಾರೆ ಮೇಲ್ಗಡೆ ಹೋಗ್ತಾರೆ. ಮಾಸ್ ಇದೆ, ಅದು ಗ್ರಾವಿಟಿ ಯಾವ ಕಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಕೆಳಗಡೆನೆ. ಹಾಗಾಗಿ ಅದರ ಗ್ರಾವಿಟಿ ಜಿ. ಸೊ ಇದರ ಈಕ್ವೇಷನ್ ಆಫ್ ಮೋಷನ್ ಬಂದುಬಿಟ್ಟು, ಸೊ ಎಕ್ಸ್ ಡಬಲ್ ಡಾಟ್ ಈಸ್ ಈಕ್ವಲ್ ಟು ಮೈನಸ್ ಜಿ. ನೋಡಿರಿ, ಈ ರೀತಿ ಭಾಳಷ್ಟು ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ಲ್ಯಾಗ್ರೇಂಜನ್ನು ತಿಳಿಸಿದ್ದೀನಿ. ಈ ರೀತಿ ನೀವು ಸಾಲ್ವ್ ಮಾಡ್ಕೊಂಡು ಡಿಫ್ರೆಂಟ್ ಎಕ್ಸಾಂಪಲ್ ತೊಗೊಳ್ರಿ, ನೀವೇ ಸಾಲ್ವ್ ಮಾಡಿ, ಸೇಮ್ ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಕಲಿಬೋದು. ಪ್ರಯತ್ನ ಪಡಿ. ಇವತ್ತು ಇಷ್ಟ ಕಲೀರಿ, ನಾಳೆ ಇನ್ನಷ್ಟು ಡಿಸ್ಕಷನ್ ಮಾಡೋಣ. ಮತ್ತು ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು, ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ಗೆ 7892186108 ಈ ನಂಬರ್ಗೆ ದಯವಿಟ್ಟು ಇದರಲ್ಲಿ ನೀವು ಬೇರೆ ಇನ್ಯಾವುದಾದ್ರೂ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು, ಬೇರೆ ಇನ್ಯಾವುದಾದ್ರೂ ಮೆಥಡ್ಸನ್ನು ಡಿಸ್ಕಷನ್ ಮಾಡ್ಬೋದು ಅಂತಂದರೆ, ಸೊ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.